ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂಥ ಬಜೆಟ್ ರಾಜ್ಯ ಮತ್ತು ದೇಶದ ಸರ್ವರು ಸ್ವಾಗತಿಸಬಹುದಾದಂಥ ಮತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿರುವಂಥ ಒಂದು ಬಜೆಟ್ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಬಜೆಟ್ನಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯೂ ಸೇರಿದಂತೆ ಬಡವರ ಕಲ್ಯಾಣ ಯೋಜನೆಗಳು ಕೂಡ ಅಡಕಾಗಿದೆ. ನಾವು ಕ್ಯಾನ್ಸರ್ ಬಗ್ಗೆ ತುಂಬ ಕಷ್ಟದಲ್ಲಿರುವಂಥ ಒಂದು ಪರಿಸ್ಥಿತಿ ಇದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ. ಆ ಕ್ಯಾನ್ಸರ್ ಕಾಯಿಲೆಗೆ ವಿಶೇಷವಾದಂಥ ಔಷಧಕ್ಕೆ ಬೇಕಾದಂಥ ತೆರಿಗೆ ವಿನಾಯಿತಿಯನ್ನು ಮಾಡಿ ಆ ರೋಗಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರೋದು ಒಂದು ಭಾಗ. ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿರೋದು, ಮಹಿಳಾ ಉದ್ಯಮಿದಾರರಿಗೆ ಪ್ರಾಧಾನ್ಯತೆ ಕೊಟ್ಟಿರೋದು, ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಮಹಿಳಾ ಹಾಸ್ಟೆಲನ್ನು ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಾಣ ಮಾಡಿರೋದು. ನಾವಿವತ್ತು ಕರ್ನಾಟಕವೂ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಹೆಣ್ಣುಮಕ್ಕಳಿಗೆ ಹಾಸ್ಟೆಲ್ ಕೊರತೆಯನ್ನು ನಾವೆಲ್ಲ ಗಮನಿಸ್ತಾ ಇರ್ತೇವೆ. ನಾವಂತೂ ನಿತ್ಯ ಜಗಳ ಮಾಡೋರು, ವಿರೋಧ ಪಕ್ಷವರಾಗಿ ರಾಜ್ಯದಲ್ಲಿ ನಿತ್ಯ ಜಗಳ ಮಾಡಿ ಮಹಿಳೆಯರಿಗೆ ವಿಶೇಷವಾದಂಥ ಹಾಸ್ಟೆಲ್ ಕೊಡಬೇಕು ಅಂತ ಹೇಳಿದ್ದೇವೆ. ಇವತ್ತು ದೇಶದಲ್ಲೇ ಪ್ರತಿ ಜಿಲ್ಲೆಗೊಂದು ವಿಶೇಷವಾದಂಥ ಹಾಸ್ಟೆಲ್ ಮಹಿಳೆಯರಿಗೋಸ್ಕರ, ಅದರಲ್ಲೂ ವಿದ್ಯಾರ್ಥಿನಿಯರಿಗೋಸ್ಕರ ಮಾಡ್ತಾ ಇರೋದು ಭಾಳ ಅನುಕೂಲ ಆಗಿದೆ ಅಂತ ಅನಿಸುತ್ತೆ. ಭಾರತ ದೇಶದ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಸುಮಾರು 1,41,000 ಕೋಟಿ ರೂಪಾಯಿಯನ್ನು ರಾಜ್ಯಗಳಿಗೆ, ಹಣಕಾಸು ಆಯೋಗದ ಶಿಫಾರಸು ಮೇರೆಗೆ ರಾಜ್ಯಗಳಿಗೆ ಹಂಚುವಂಥ ಒಂದು ಬಹುದೊಡ್ಡ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈಗಿದೆ. ಹೈಸ್ಪೀಡ್ ರೈಲನ್ನು ಬೆಂಗಳೂರು ಸೇರಿದಂತೆ ದೇಶದ ಎಲ್ಲೆಡೆ ಪರಿಚಯಿಸುವಂಥ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಹೊಸ ಮೆಡಿಕಲ್ ಕಾಲೇಜನ್ನು ಮಾಡುವಂಥ ಯೋಚನೆ ಆಗಿದೆ. ಹೆಚ್ಚಾಗಿ ನಾವು ತೆಂಗಿನ ಬೆಳೆಗಾರರು ಭಾಳ ಕಷ್ಟದಲ್ಲಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೋಡಂಬಿ ಬೆಳೆಗಾರರು ಮತ್ತು ಗೋಡಂಬಿ ಉದ್ದಿಮೆದಾರರು ನಾವು ಕಷ್ಟದಲ್ಲಿದ್ದೇವೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾಯಿದ್ರು. ಗೋಡಂಬಿ ಬೆಳೆಗಾರರಿಗೆ, ತೆಂಗಿನ ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳು ಬಜೆಟ್ನಲ್ಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೀಡಿ ಉದ್ಯಮ ನಶಿಸಿ ಹೋಗ್ತಾ ಇದೆ. ಅನೇಕ ಜನ ಬೀಡಿ ಕಾರ್ಮಿಕರು ತಾವು ಬೀಡಿ ಕಟ್ಟುವುದನ್ನು ನಿಲ್ಲಿಸಬೇಕಾಗತ್ತೆ ಅಥವಾ ನಮ್ಮ ಬದುಕು ಕಷ್ಟದಲ್ಲಿದೆ ಅಂತೇಳಿ ಗೋಗರಿತಿರುವಂಥ ಸಂದರ್ಭದಲ್ಲಿ ಆ ಬೀಡಿ ಉದ್ಯಮದ ಬೆಂಬಲಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿರೋದು ಅತ್ಯಂತ ಸ್ವಾಗತಾರ್ಹ ಅಂತ ನಾವು ಅಂದ್ಕೊಂಡು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಕ್ಕೋಸ್ಕರ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಯನ್ನು ಪಂಚಾಯತ್ ರಾಜ್ ಯೋಜನೆ ಕೊಟ್ಟಿರುವಂಥದ್ದು. ಕೃಷಿ ಇಲಾಖೆಗೆ 1,40,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿರುವಂಥದ್ದು, ಬಜೆಟ್ನಲ್ಲಿ ಮಂಡಿಸಿರುವಂಥದ್ದು. ಇವೆಲ್ಲವೂ ಕೂಡ ದೇಶದಲ್ಲಿರುವಂಥ ಕೃಷಿಕರು, ಮೀನುಗಾರರು, ಉದ್ದಿಮೆದಾರರು, ಸಣ್ಣ ಕೈಗಾರಿಕೆಗಳು, ಮಹಿಳಾ ಉದ್ದಿಮೆದಾರರು, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರುವುದು ಎಲ್ಲ ಒಟ್ಟಾರೆ ದೃಷ್ಟಿಯಿಂದ ಮತ್ತು ಆರ್ಥಿಕವಾದಂಥ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ಬಲಿಷ್ಠ ರಾಷ್ಟ್ರಗಳ ಜೊತೆ ನಿಲ್ಲಬಹುದಾದಂಥ ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಿಸುವಲ್ಲಿ ಕೂಡ ಈ ಬಜೆಟ್ ಅತ್ಯಂತ ಉತ್ತಮವಾದಂಥ ಬಜೆಟ್ ಅಂಥೇಳಿ ಈ ಬಜೆಟನ್ನು ಅತ್ಯಂತ ಪ್ರೀತಿಯಿಂದ ರಾಜ್ಯದ ಜನತೆಯ ಪರವಾಗಿ ಮತ್ತು ದೇಶದ ಎಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಸರ್, ಇವತ್ತು ಬಜೆಟ್ ಮಂಡನೆ ಆಗಿದೆ. ಸತತ 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ನಿರೀಕ್ಷೆಗಳು ಕೂಡ ಇತ್ತು, ಜೊತೆಗೆ ಕೇಂದ್ರದ ನಿರೀಕ್ಷೆಗಳು. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟನ್ನು ಕಂಟಿನ್ಯೂಯಸ್ ಆಗಿ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಬಜೆಟನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಜನಕ್ಕೆ ಕೊಟ್ಟಿದ್ದಾರೆ. ನೋಡಿ, ಕಳೆದ 2 ವರ್ಷಗಳಲ್ಲೂ ಕೂಡ ನೀವು ನೋಡಿ, ಯಾವುದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ, ಡೆವಲಪ್ಮೆಂಟ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಳೆದ 2 ವರ್ಷದ ಹಿಂದೆ 10 ಲಕ್ಷ ಕೊಟ್ಟಿದ್ದರು. ಕಳೆದ ವರ್ಷ 11 ಲಕ್ಷ, ಈ ವರ್ಷ 12.2 ಲಕ್ಷವನ್ನು ಕೊಟ್ಟಿರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟು ಈ ದೇಶದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಇವತ್ತು ಡೆವಲಪ್ಮೆಂಟ್ಗೆ ಕಂಪ್ಲೀಟ್ಲಿ ಹಾಕೋದ್ರಿಂದ, ಅದು ನ್ಯಾಷನಲ್ ಹೈವೇಸ್ ಇರಬಹುದು, ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗೆ ಆಗೋದ್ರಿಂದ ಇವಾಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಇದರಿಂದ ಎಲ್ಲ ಫ್ಯಾಕ್ಟ್ರಿ, ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಒಳ್ಳೆಯ ಒಂದು ಅನುಕೂಲ ಕೂಡ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು 7 ಒಂದು ಹೈಸ್ಪೀಡ್ ಕಾರಿಡಾರನ್ನು ಕೂಡ, ರೈಲ್ ಕಾರಿಡಾರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ 2 ಕೊಟ್ಟಿರುವಂಥದ್ದು ಬಹಳ ಸಂತೋಷ. ಒಂದು ಬೆಂಗಳೂರು ಟು ಚೆನ್ನೈ ಮತ್ತು ಇನ್ನೊಂದು ಬೆಂಗಳೂರು ಟು ಹೈದರಾಬಾದನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ನೋಡಿ, ಇವತ್ತು ಹೆಲ್ತಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಅನೌನ್ಸ್ಮೆಂಟನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. ಏನು 17 ಕ್ಯಾನ್ಸರ್ ಡ್ರಗ್ಸ್ ಏನಿತ್ತೋ ಅದನ್ನು ಸಂಪೂರ್ಣವಾಗಿ ಎಕ್ಸಂಪ್ಷನ್ ಮಾಡಿದ್ದಾರೆ ಇವಾಗ ಟ್ಯಾಕ್ಸಿಂದ. ಇದರಿಂದ ಬಹಳಷ್ಟು ಜನಕ್ಕೆ, ಮಧ್ಯಮ ವರ್ಗದವ್ರಿಗಾಗಲಿ ಬಡವ್ರಿಗಾಗಲಿ ಬಹಳ ಅನುಕೂಲ ಆಗುವಂಥದ್ದು ಇದೆ. ಇವತ್ತು ಸೆಮಿಕಂಡಕ್ಟರು 40,000 ಕೋಟಿ ಅಷ್ಟು ಹಣವನ್ನು ಇವತ್ತು ಬಜೆಟಲ್ಲಿ ಮಾಡಿರುವಂಥದ್ದು. ಸೆಮಿಕಂಡಕ್ಟರಲ್ಲಿ ಅತಿ ಹೆಚ್ಚು ಕರ್ನಾಟಕಕ್ಕೆ, ಯಾಕೆಂದರೆ IT ಕ್ಯಾಪಿಟಲ್ ಆಫ್ ಇಂಡಿಯಾ ಇದು ಏನಿದೆಯೋ, ಇವತ್ತು ಇಲ್ಲಿ ಹೆಚ್ಚಿನಾಗೆ ನಮಗೆ ಒಂದು ಅನುಕೂಲ ಆಗುವಂಥದ್ದು. ಅದರಲ್ಲೂ ಬೆಂಗಳೂರು ಮಹಾನಗರಕ್ಕೆ ಇವತ್ತು ಅದರಲ್ಲಿಂದ ಅನುಕೂಲ ಬಹಳ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಕೋಕೋನಟ್ ಬೋರ್ಡು ಏನು ಅಭಿವೃದ್ಧಿಗೆ ಹಣವನ್ನು ಕೊಡುವಂಥದ್ದು, ಕ್ಯಾಶು ಕೊಡುವಂಥದ್ದು, ಇವೆರಡೂ ಕೂಡ ನಮ್ಮ ಕರಾವಳಿ ಪ್ರದೇಶಕ್ಕೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಸ್ಯಾಂಡ್ಲ್ವುಡ್, ಶ್ರೀಗಂಧ
ಇವತ್ತು ದಕ್ಷಿಣ ಭಾರತ ಅತಿ ಹೆಚ್ಚು ಬೆಳೆಯುವಂಥದ್ದು ಕರ್ನಾಟಕ. ಇದಕ್ಕೂ ಕೂಡ ಏನೊಂದು ಉತ್ತೇಜನಕ್ಕೆ ಅಮೌಂಟನ್ನು ಕೊಟ್ಟಿರುವಂಥದ್ದು ಕೂಡ ಬಹಳ ಒಳ್ಳೆಯದು. ಇದರಿಂದ ಒಳ್ಳೆಯ ಓವರಾಲ್ ಬಜೆಟ್ ಬಹಳ ಚೆನ್ನಾಗಿದೆ. ಇದು ನಾನು ಈ ಬಜೆಟನ್ನು ಸಲ್ಲಿಸಿದಂಥ ನಿರ್ಮಲಾ ಸೀತಾರಾಮನ್ಗೆ ಮತ್ತು ನರೇಂದ್ರ ಮೋದಿಜಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.